ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ ನಮ್ಮ ಮೈಸೂರಿಗೆ ದಸರಾಕ್ಕೆ ಆನೆಗಳು ಬಂದಿದೆ. ಎಲ್ಲರಿಗೂ ಗೊತ್ತಿರೋ ವಿಷಯ. ಮಾರ್ನಿಂಗ್ ವಾಕಿಂಗ್ ಹೋಗ್ತಾ ಇದೆ, ಪ್ರಾಕ್ಟೀಸ್ಗೆ ಹೋಗ್ತಾ ಇದೆ. ಅದೇ ಒಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಗೌರಿ ಗಣೇಶ ಹಬ್ಬದ ತಯಾರಿಯನ್ನ ನಾವು ಮನೇಲಿ ಹೇಗೆಲ್ಲ ಮಾಡ್ಕೊಂಡಿದೀವಿ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಆನೆಗಳು ನೋಡ್ತಾ ಇದ್ದೀರಾ, ತುಂಬಾನೇ ಚೆನ್ನಾಗಿ ಎಷ್ಟು ಶಿಸ್ತುಬದ್ಧವಾಗಿ ವಾಕಿಂಗ್ ಅನ್ನ ಮಾಡ್ತಾ ಇದೆ ಅಂತ. ಹಾಗೇನೆ ರೋಡ್ ಹತ್ರ ಬರ್ತಾ ಇದ್ದಂಗೆ ಹೂ ಮಾರೋರೆಲ್ಲ ಹೂವನ್ನ ಕೊಡ್ತಾರೆ ಆನೆಗಳಿಗೆ ಅಲಂಕಾರ ಮಾಡೋದಕ್ಕೋಸ್ಕರ. ಆನೆಗಳು ವಾಕ್ ಮಾಡೋದನ್ನ ಇಷ್ಟು ಹತ್ರದಿಂದ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಚೆನ್ನಾಗ್ ಅನ್ಸುತ್ತೆ, ತುಂಬಾನೇ ಖುಷಿ ಆಗುತ್ತೆ. ಇದು ಮೋದಕಕ್ಕೆ ಹೂರ್ಣ ರೆಡಿ ಮಾಡ್ಕೊಂಡಿದೀವಿ. ಕಡಲೆ ಪುಡಿ ಮಾಡ್ಕೊಂಡು ಬೆಲ್ಲನ ಕುಟ್ಟಿ ಹಾಕೊಂಡಿರೋದು, ಕೊಬ್ಬರಿ ತುರಿ ಹಾಕೊಂಡಿದೀವಿ, ಗಸಗಸೆ ಹಾಗೆ ಎಳ್ಳನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು. ಇದು ಕರ್ಜಿಕಾಯಿಗೆ ಕೊಬ್ಬರಿ ತುರಿದು ಹಾಕೊಂಡಿದೀವಿ, ಕಡಲೆ ಹಾಕೊಂಡಿದೀವಿ, ಗಸಗಸೆ ಹಾಕೊಂಡಿದೀವಿ. ಈಗ ಸಕ್ಕರೆನೂ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಕಣ್ಕ ಮೇಲ್ಗಡೆ ಹೊರಗಡೆ ಲೇಯರ್ ಹಾಕ್ತೀವಲ್ಲ ಮೈದಾದು, ಅದನ್ನು ಕಲಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ. ಅದಾದಮೇಲೆ ಒತ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳೋದು. ಎಲ್ರಿಗೂ ಗೊತ್ತಿರುತ್ತೆ ನಾವು ಹೇಗೆ ಮಾಡ್ತಿದ್ದೀವಿ ಅನ್ನೋದನ್ನು ತೋರಿಸಿದ್ದೀನಿ. ಕಾಯಿ ಒಬ್ಬಟ್ಟಿಗೆ, ಕಾಯಿ ಹೋಳಿಗೆಗೆ ಕಣಕವನ್ನು ಕಲಸಿ ಇಟ್ಕೊಂಡಿದ್ದೀವಿ. ಮೀಡಿಯಮ್ ಆಗಿ ಸ್ವಲ್ಪ ತೆಳ್ಳಗೆ ಕಲಸಿ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ ನೆನೆಯೋಕ್ಕೆ ಬಿಡಬೇಕು. 1-2-3 ಅವರ್ಸ್ ನೆನೆದಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಕಾಯಿ, ಬೆಲ್ಲ ಹಾಗೆ ಏಲಕ್ಕಿಯನ್ನು ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀವಿ. ಸ್ಟವ್ ಮೇಲೆ ಇಟ್ಕೊಂಡು ಪಾಕ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಒಬ್ಬಟ್ಟನ್ನ ತಟ್ಟಕ್ಕೆ ರೆಡಿ ಆಗುತ್ತೆ. ಹಾಗೆ ನಾವು ರೆಗ್ಯುಲರ್ ಆಗಿ ಒಂದು ಟೆಂಪಲ್ಗೆ ಬರ್ತೀವಿ, ಅಲ್ಲಿ ಗಣೇಶನ್ನ ಇಟ್ಟು ಮಾರ್ತಾ ಇದ್ರು. ನೋಡಕ್ಕೆ ಒಂಥರ ಚೆನ್ನಾಗಿತ್ತು. ಹಾಗೆ ತುಂಬಾ ಪುಟ್ಟ ಗಣೇಶಕ್ಕೂ ಕೂಡ ತುಂಬಾನೇ ಅಲಂಕೃತವಾಗಿ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ನೋಡ್ತಾ ಇದ್ದೀರಾ, ಪುಟಾಣಿ ಗಣೇಶ ಆದ್ರೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಒಂದು ವಿಡಿಯೋ ಮಾಡಿದೀನಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗೆ ಗೌರಮ್ಮದಲ್ಲಿ ಪುಟಾಣಿ ಸೈಜ್ ಅಲ್ಲೂ ಕಲರ್ ಆಗಿ ಬಂದಿದೆ. ಅದ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಅಮ್ಮನ ಮನೆಯಲ್ಲಿ ಪ್ರತಿ ವರ್ಷ ಹಳದಿದು ಗೌರಮ್ಮನ ಪುಟ್ಟ ಸೈಜ್ ಅಲ್ಲಿ ತರ್ತಾ ಇದ್ರು. ನನ್ಗೆ ಯಾವಾಗ್ಲೂ ಅನಿಸ್ತಾ ಇತ್ತು, ಯಾಕೆ ಗೌರಮ್ಮನ ಪುಟ್ಟದಾಗಿ ತರಬೇಕು ಅಂತ ಹೇಳಿ ಈ ಸಲ ವಿಶೇಷವಾಗಿ ತಗೊಂಡಿದ್ದೀನಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಅದನ್ನ ಕೂಡ. ಹಾಗೇನೆ 101 ಗಣಪತಿ ದೇವಸ್ಥಾನದ ರೋಡಿಗೆ ಬರ್ತಾ ಇದೀವಿ. ಗೌರಿ ಹಬ್ಬದ ಹಿಂದಿನ ದಿನದ ವಿಡಿಯೋ ಇದು. ದೇವಸ್ಥಾನದ ರೋಡಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಫ್ಲವರ್ ಶೋ ಎಲ್ಲ ಅಲಂಕಾರ ಮಾಡಿರ್ತಾರಲ್ಲ, ಲೈಟಿಂಗ್ಸ್ ಹಾಗೆ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಅವತ್ತೇ ದೇವರಿಗೆ ನಮಸ್ಕಾರ ಮಾಡ್ಕೊಬಿಡ್ತೀವಿ. 101 ಗಣಪತಿ ದೇವಸ್ಥಾನ ಗಣಪತಿ ಹಬ್ಬದ ದಿನ ತುಂಬಾನೇ ರಶ್ ಇರುತ್ತೆ, ತುಂಬಾನೇ ಕ್ಯೂ ಇರುತ್ತೆ. ತುಂಬಾ ಜನ ಅಲ್ಲಿಗೆ ಅಂತಾನೆ ಹುಡ್ಕೊಂಡು ಬರ್ತಾರೆ. 101 ಗಣಪತಿಯನ್ನ ದರ್ಶನ ಮಾಡ್ಬೋದು ಅನ್ನೋದಕ್ಕೋಸ್ಕರ. ನಮ್ಗೆ ಅವತ್ತಿನ ದಿನ ಹೋಗಕ್ಕಾಗೋದಿಲ್ಲ, ಅಮ್ಮನ ಮನೆ ಗಣೇಶ ಕೂರ್ಸಿರ್ತಾರಲ್ಲ. ಹಾಗಾಗಿ ಗೌರಿ ಹಬ್ಬದ ದಿನ ಇಲ್ಲ ಹಿಂದಿನ ದಿನಾನೇ ನಾವು ಆ ರೋಡಲ್ಲಿ ಓಡಾಡ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಬಿಡ್ತೀವಿ. ಆದ್ರೆ ನಮ್ಗೆ ಈ ದೇವಸ್ಥಾನದ ಹತ್ರ ಬಂದ್ರೇನೆ ಒಂದು ಖುಷಿ. ದೇವಸ್ಥಾನ ಒಂದು ರೌಂಡ್ ಹಾಕಿನೇ ನಾವು ಎಲ್ಲಾದ್ರೂ ಹೋಗೋದಿದ್ರೆ ಹೋಗೋದು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಡೀ ದೇವಸ್ಥಾನದ ರೋಡಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ರೋಡ್ ಸೈಡ್ ಅಲ್ಲಿ ಹೂವನ್ನ, ಮಾವಿನ ಸೊಪ್ಪನ್ನ, ಬಾಳೆಕಂದನ್ನ, ಗಣಪತಿಯನ್ನ ಮಾರ್ತಾ ಇರೋದನ್ನ ನೋಡ್ತೀರಾ. ನಮ್ಮ ಮೈಸೂರಲ್ಲಿ ಮೇನ್ ಆಗಿ ಅಗ್ರಹಾರ, ನಂಜುಮೊಳಗೆ, ವಿದ್ಯಾರಣ್ಯಪುರಂ ಮೇನ್ ರೋಡು, ಕುವೆಂಪು ನಗರ್ ಮೇನ್ ರೋಡು, ಸರ್ಕಲ್ಲು, ಇಲ್ಲೆಲ್ಲ ವಿಶೇಷವಾಗಿ ಗಣಪತಿಯನ್ನ, ಮಾವಿನ ಸೊಪ್ಪು, ಬಾಳೆಕಂದು, ಹೂವು ಎಲ್ಲವನ್ನ ಹಬ್ಬಕ್ಕೆ ಏನೇನ್ ಬೇಕು ಎಲ್ಲ ಮೇನ್ ರೋಡ್ ಅಲ್ಲಿ ಮಾರ್ತಾ ಇರ್ತಾರೆ. ಹಾಗೆ ಈಗ KG ಕೊಪ್ಪಲು ಅಂಡರ್ ಬ್ರಿಡ್ಜ್ ಹತ್ರ ಗಣೇಶನ ಕೂರಿಸ್ತಾರೆ, ದೊಡ್ಡ ಗಣೇಶನ ಕೂರಿಸ್ತಾರೆ. ಅಲ್ಲೂ ಕೂಡ ಲೈಟಿಂಗ್ಸ್ ರೋಡಿಗೆ ಯಾವ ತರ ಮಾಡಿದ್ದಾರೆ ಅಂತ ನೋಡಿದೀರಾ. ಹಾಗೆ ಗಣೇಶನ ಕೂರ್ಸೋದಿಕ್ಕೆ ಅರಮನೆಯ ಥೀಮ್ ಅನ್ನ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಮುಂದಿನ ವಿಡಿಯೋಸ್ ಅಲ್ಲಿ ಯಾವ ತರ ಗಣೇಶನ್ ಕೂರ್ಸಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದು. ಹಾಗೆ ಎಲ್ಲಾನು ರೆಡಿ ಮಾಡಿಟ್ಟು ಹೋಗಿದ್ದೆ, ಕಣಕಕ್ಕೆ ಹೂರ್ಣಕ್ಕೆ ಎಲ್ಲ ರೆಡಿ ಮಾಡಿ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಹಾಗಾಗಿ ಹೋಗಿ ಬಂದ ಮೇಲೆ ಬರೋಷ್ಟೊತ್ತಿಗೆ ಅಮ್ಮ ತಮ್ಮ ಇಬ್ರು ಸೇರ್ಕೊಂಡು ಕಜ್ಜಿಕಾಯಿ ಮೋದಕನ ಮಾಡಿದ್ರು. ಸ್ವಲ್ಪ ಉಳ್ದಿತ್ತು, ನಾನು ಸೇರ್ಕೊಂಡು ಮಾಡ್ಕೊಟ್ಟೆ. ಹಾಗಾಗಿ ಮಾಡ್ತಾ ಇರೋದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಗೌರಿ ಗಣೇಶ ತರೋದಿಕ್ಕೆ ನಾನು ನನ್ನ ತಮ್ಮ ಇಬ್ರು ಕೂಡ ಸಿಟಿಗೆ ಬಂದಿದೀವಿ. ನಾವ್
ನಾವ್ ಯಾವಾಗ್ಲೂ ಒಲಿಂಪಿಯಾ ಥಿಯೇಟರ್ ಹತ್ರ ತಗೊಳ್ಳೋದು ಗೌರಿ ಗಣೇಶನ. ಯಾವ ತರ ಎಲ್ಲ ಗಣೇಶ ಬಂದಿದೆ, ತುಂಬಾ ದೊಡ್ಡ ಸೈಜ್ ಅಲ್ಲೂ ಕೂಡ ಇರುತ್ತೆ, ಚಿಕ್ಕ ಸೈಜ್ ಅಲ್ಲಿ ಡಿಸೈನ್ ಅಲ್ಲೂ ಕೂಡ ಇರುತ್ತೆ, ಹಾಗೆ ಪೇಂಟ್ ಇಲ್ದೇ ಇರೋದು ಕೂಡ ಇರುತ್ತೆ, ಪೇಂಟ್ ಆಗಿರೋದು ಕೂಡ ಇರುತ್ತೆ. ನಮ್ಮ ಮನೇಲಿ ಸಮ್ಮು ಇರೋದ್ರಿಂದ ಅವನು ಪೇಂಟ್ ಇರೋದೇ ಕೇಳ್ತಾನೆ, ಮತ್ತೆ ತುಂಬಾ ಡಿಸೈನ್ ಇರೋದು ಕೇಳ್ತಾನೆ, ದೊಡ್ಡ ಸೈಜ್ ಅಲ್ಲಿ ಕೇಳ್ತಾನೆ. ನಾವು ಸೈಜ್ ದೊಡ್ಡದ್ರಲ್ಲಿ ತಗೊಳಕ್ ಆಗಲ್ಲ, ಯಾಕೆಂದ್ರೆ ನಾವೇ ತಗೊಂಡು ಹೋಗಿ ಬಿಡೋದ್ರಿಂದ ಮತ್ತೆ ಇಲ್ಲ ಅಂದ್ರೆ ಮನೇಲೆ ಬಿಡ್ಬೇಕಾಗಿರೋದ್ರಿಂದ ದೊಡ್ಡ ಗಣೇಶನ ತಗೊಂಡ್ರೆ ನಮ್ಗೆ ಬಿಡೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಮೀಡಿಯಂ ಸೈಜ್ ಅಲ್ಲಿ ಗಣೇಶನ ತಗೋ. ನಮಗೂ ಕೂಡ ಕಲರ್ ಹಾಕಿಲ್ದೇ ಇರೋ ಗಣೇಶ ತರಬೇಕು ಅಂತಾನೆ ಇಷ್ಟ, ಆದ್ರೆ ಸಮ್ಮು ಕೇಳೋದಿಲ್ಲ, ಹಾಗಾಗಿ ತಗೊಂತೀವಿ. ನೋಡ್ತಾ ಇದ್ದೀರಾ, ಪುಟ್ಟು ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಎಲ್ಲಾ ತರ ಗಣೇಶ ಕೂಡ ಇಲ್ಲಿ ಇರುತ್ತೆ. ನಮ್ಮ ಮೈಸೂರಲ್ಲಿ ಎಲ್ಲಾ ಕಡೆ ಕಂಪೇರ್ ಮಾಡಿದ್ರೆ ಪ್ರೈಸ್ ವೈಸ್ ಇಲ್ಲಿ ಕಡಿಮೆ ಅಂತ ಹೇಳಿ ನಾವು ಮುಂಚೆಯಿಂದ ಇಲ್ಲೇ ತಗೊಳ್ತಾ ರೂಢಿ ಮಾಡ್ಕೊಂಡಿದೀವಿ, ಹಾಗಾಗಿ ಇಲ್ಲೇ ತಗೊಳ್ತೀವಿ. ಹಾಗೆ ಒಲಿಂಪಿಯಾ ಥಿಯೇಟರ್ ಹತ್ರ ಗೌರಿ ಗಣೇಶ, ಗಣಪತಿಗೆ ಬೇಕಾದ ಸಾಮಾನು, ಗೌರಿ ಗಣೇಶ ಹಬ್ಬಕ್ಕೆ ಬೇಕಾದ ಸಾಮಾನು ಕೂಡ ಅಲ್ಲೇ ಸಿಗುತ್ತೆ. ಹಾಗೇನೆ ಬಳೆಗಳನ್ನ ಸೇಲ್ ಮಾಡ್ತಾ ಇರ್ತಾರೆ, ಫ್ಯಾನ್ಸಿ ಐಟಮ್ಸ್ ಗಳನ್ನ ಸೇಲ್ ಮಾಡ್ತಾ ಇರ್ತಾರೆ, ಬಳೆ ತೊಡೋರು ಕೂಡ ಇರ್ತಾರೆ, ಹಾಗೆ ಗಣೇಶನ ಸ್ಪಾಟ್ ಅಲ್ಲೇ ಮಾಡ್ಕೊಡೋರು ಕೂಡ, ಮಣ್ಣಲ್ಲಿ ಮಾಡ್ಕೊಡೋರು ಕೂಡ ಇರ್ತಾರೆ. ನೀವು ಅಲ್ಲೇ ಸ್ಪಾಟ್ ಅಲ್ಲೇ ಮಾಡಿಸ್ಕೊಂಡು ಕೂಡ ಬರ್ಬೋದು. ರಾತ್ರಿ ಒಂದು 11-12 ಗಂಟೆವರೆಗೂ ಅಲ್ಲಿ ಸೇಲ್ ನಡೆಯುತ್ತೆ. ಗೌರಿ ಗಣೇಶನ ಮನೆಗೆ ತಗೊಂಡು ಬಂದ್ವಿ. ಮನೆಗೆ ಒಳಕೊಂಡ್ ಬರಕ್ಕೂ ಮುಂಚೆನೆ ಆಚೆ ಕಡೆ ಒಂದ್ಸಲಿ ಪೂಜೆ ಮಾಡಿ ಈಡ್ಗಾಯಿ ಹೊಡೆದು ಒಳಗಡೆ ದೇವ್ರನ್ನ ತರ್ತೀವಿ. ನಾವು ಯಾವ ಗೌರಿ ಗಣೇಶ ತಂದಿದೀವಿ ಅಂತ ನೋಡಿದೀರಾ? ಏನ್ ಚಿನ್ನಮ್ಮ ಅದು? ಗಣಪತಿ ಮಾಡಿದ್ಯಾ ಕ್ಲೇಯಿಂದ? ಗಣಪತಿ ಹಬ್ಬದ ಸ್ಪೆಷಲ್ ಏನೇನಿದೆ ಅಂತ ಹೇಳು. ಇಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡಂಗೆ ಇದು ಪಂಚಂಗಿ ಕೆಳಗಡೆ ಬಂದಿರಂಗೆ, ಮತ್ತೆ ಇದು ಹೊಟ್ಟೆ ಸಿಂಹಾಸನದ ಮೇಲೆ ಕೂತಿರಂಗೆ, ಮತ್ತೆ ಕೈ ಸೊಂಡ್ಲು ಮತ್ತೆ ಇದು ದಂತ ಅದೇ ಕಣ್ಣು ಹಾಕಿಲ್ಲ, ಇದು ಕಿರೀಟ ಕಿವಿ ಹಿಂಗೆ ಇದು ಆಶೀರ್ವಾದ ಮಾಡಂಗೆ ಕೈ ಹಿಂಗಿದೆ. ಸಮ್ಮು ಗಣಪತಿ ಹಬ್ಬದ ದಿನ ಗಣಪತಿಯನ್ನ ಮಾಡಿರೋದು. ಹ್ಯಾಪಿ ಗೌರಿ ಗಣೇಶ ಹೇಳ್ಬಿಡು ಎಲ್ಲರಿಗೂ. ಹ್ಯಾಪಿ ಗೌರಿ ಗಣೇಶ. ಗಣಪತಿ ಫಿನಿಶಿಂಗ್ ಆಯ್ತಾ? ಕಣ್ಣು ಹಾಕಿರ್ಲಿಲ್ಲ ಆವಾಗ್ಲೇ, ಮತ್ತೆ ಇನ್ನೊಂಚೂರು ಫಿನಿಶಿಂಗ್ ಮಾಡ್ಕೊಂಡ್ ಬಂದಿದ್ದಾನೆ. ಚೆನ್ನಾಗಿ ಬಂದಿದೆ ಗಣೇಶ. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿರೋದಲ್ಲ? ಇಲ್ಲ, ನಾನೇ ಓನ್ ಕ್ರಿಯೇಷನ್. ಅಂದ್ರೆ ಯೂಟ್ಯೂಬಲ್ಲಿ ಬೇರೆ ತರ ತೋರಿಸ್ತಾರೆ, ಇವನ್ ಬೇರೆ ತರ ಕ್ರಿಯೇಟ್ ಮಾಡ್ಕೊಂಡು ಮಾಡಿ. ಸಮುಗೆ ಹಬ್ಬದ ಹಿಂದಿನ ದಿನ, ಗೌರಿ ಹಬ್ಬದ ದಿನ, ಗಣಪತಿ ಹಬ್ಬದ ದಿನ ಬರೀ ಗಣೇಶ ಮಾಡೋದೇ ಅವ್ನ ಕೆಲ್ಸ ಆಗಿತ್ತು. ಯೂಟ್ಯೂಬಲ್ಲಿ ಮಾಡೋದು ಅದೇ ಆಗ್ಬಿಟ್ಟಿತ್ತು. ಎಷ್ಟು ಗಣೇಶ ಮಾಡಿದನೋ, ಕ್ಲೇ ಅಲ್ಲಿ ಗಣೇಶ ಮಾಡಿದಾನೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.